ನಮಸ್ಕಾರ ಸ್ನೇಹಿತರೆ, ನಾನು ದೀಪಾ. ಆದಾಯ ತೆರಿಗೆ ಇಲಾಖೆ ಇತ್ತೀಚೆಗೆ ಉಳಿತಾಯ ಖಾತೆಗಳಲ್ಲಿ ನಗದು ಠೇವಣಿಯ ಕುರಿತಾದ ಹೊಸ ಮಾರ್ಗಸೂಚಿಗಳನ್ನು ಜಾರಿ ಮಾಡಿದೆ. ಈ ನಿಯಮಗಳ ಪ್ರಕಾರ ನಗದು ಠೇವಣಿ ಮತ್ತು ಆದಾಯ ತೆರಿಗೆ ನಿಯಮಗಳ ಪ್ರಕಾರ ನಿಮ್ಮ ಖಾತೆಯಲ್ಲಿ ಎಷ್ಟು ನಗದು ಹಣ ಇಟ್ಕೊಳ್ಬಹುದು, ಎಷ್ಟು ಮೊತ್ತದ ಹಣವನ್ನು ನಿಮ್ಮ ಖಾತೆಯಲ್ಲಿ ಇಟ್ಕೊಂಡ್ರೆ ಎಷ್ಟು ಆದಾಯ ತೆರಿಗೆ ವಿಧಿಸ್ತಾರೆ, ಇದೆಲ್ಲದರ ಇನ್ಫಾರ್ಮೇಶನ್ ನಾವು ಕೊಡ್ತೀವಿ, ನೋಡ್ಕೊಂಡು ಬನ್ನಿ. ಆದಾಯ ತೆರಿಗೆ ಇಲಾಖೆ ಇತ್ತೀಚೆಗೆ ಉಳಿತಾಯ ಖಾತೆಗಳಲ್ಲಿ ನಗದು ಠೇವಣಿಯ ಕುರಿತಾದ ಹೊಸ ಮಾರ್ಗಸೂಚಿಗಳನ್ನು ಜಾರಿ ಮಾಡಿದೆ. ಈ ನಿಯಮಗಳ ಪ್ರಕಾರ ಬ್ಯಾಂಕ್ ಖಾತೆಯಲ್ಲಿ 10 ಲಕ್ಷಕ್ಕಿಂತ ಹೆಚ್ಚಿನ ನಗದು ಠೇವಣಿ ಮಾಡಿದರೆ ಅದರ ಮೂಲವನ್ನು ಸಮರ್ಥಿಸುವುದು ಕಡ್ಡಾಯವಾಗಿದೆ. ಇದರಲ್ಲಿ ಹೊಸ ನಿಯಮಗಳ ಪ್ರಮುಖ ಅಂಶಗಳು ತೆರಿಗೆ ಪಾವತಿಸುವ ಅಗತ್ಯತೆ ಮತ್ತು ಆರ್ಥಿಕ ನಿಯಮಾನುಸರಣೆಗೆ ಅಗತ್ಯವಾದ ಸಲಹೆಗಳನ್ನು ಕೂಡ ಕೊಟ್ಟಿದೆ. ಆರ್ಬಿಐನ ಹೊಸ ಮಾರ್ಗಸೂಚಿಗಳು. ನಗದು ಠೇವಣಿ ಮಿತಿ. ಒಂದು ಹಣಕಾಸು ವರ್ಷದಲ್ಲಿ ಉಳಿತಾಯ ಖಾತೆಯಲ್ಲಿ 10 ಲಕ್ಷಕ್ಕಿಂತ ಹೆಚ್ಚಿನ ನಗದು ಠೇವಣಿ ಮಾಡಿದರೆ ಅದರ ಮೂಲವನ್ನು ಸಮರ್ಥಿಸುವುದು ಅಗತ್ಯ. ಮೂಲದ ಪುರಾವೆ. ಠೇವಣಿ ಮಾಡಿದ ಹಣದ ಮೂಲವನ್ನು ಸಮರ್ಥಿಸಲು ಸಾಧ್ಯವಾಗದಿದ್ದರೆ ಶಾಖೆಯು ಶೇಕಡ 60ರಷ್ಟು ತೆರಿಗೆಯನ್ನು ವಿಧಿಸಬಹುದು. ನಿಯಮದ ಉದ್ದೇಶ: ಕಪ್ಪು ಹಣವನ್ನು ನಿಯಂತ್ರಿಸಲು ಮತ್ತು ಅಕ್ರಮ ನಗದು ವಹಿವಾಟುಗಳನ್ನು ತಡೆಯಲು ಈ ನಿಯಮಗಳನ್ನು ಜಾರಿಗೆ ತರಲಾಗಿದೆ. ಹಿಂದಿನ ಮಿತಿ. ಈ ಮೊದಲು ಈ ಮಿತಿಯು 50,000 ಆಗಿತ್ತು, ಆದರೆ ಇದನ್ನು 2.5 ಲಕ್ಷಕ್ಕೆ ಹೆಚ್ಚಿಸಲಾಗಿದೆ. ಪ್ಯಾನ್ ಸಂಖ್ಯೆ ಕಡ್ಡಾಯ. ನಿಮ್ಮ ಖಾತೆಯಲ್ಲಿ ಹೆಚ್ಚಿನ ಮೊತ್ತ ಠೇವಣಿ ಮಾಡಿದರೆ ಪ್ಯಾನ್ ಸಂಖ್ಯೆಯನ್ನು ನೀಡಬೇಕು. ತೆರಿಗೆ ಹೊರೆಯಿಂದ ಪಾರಾಗುವ ವಿಧಾನಗಳು. ನಿಯಮಿತವಾಗಿ ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸಿ. ನಿಮ್ಮ ಆದಾಯವನ್ನು ಸರಿಯಾಗಿ ಘೋಷಿಸಿ, ಸರಿಯಾದ ದಾಖಲೆಗಳನ್ನು ಇರಿಸಿಕೊಂಡು ಬೇಡಿಕೆಗೆ ತಕ್ಕಂತೆ ಒದಗಿಸಬಹುದು. ನಗದು ಠೇವಣಿ ಪಾರದರ್ಶಕವಾಗಿರಲಿ. ನೀವು ಬ್ಯಾಂಕ್ ಖಾತೆಗೆ 10 ಲಕ್ಷಕ್ಕಿಂತ ಹೆಚ್ಚು ಠೇವಣಿ ಮಾಡುತ್ತಿದ್ದರೆ ಅದರ ಮೂಲವನ್ನು ಸಮರ್ಥಿಸಿ ಲೆಕ್ಕಪತ್ರ ಮತ್ತು ಸರಿಯಾದ ದಾಖಲೆಗಳನ್ನು ಹೊಂದಿರಿ. ಕಾನೂನುಬದ್ಧ ಆದಾಯ ಮೂಲಗಳನ್ನು ಬಳಸಿ. ಮಾದರಿಯ ಇನ್ವಾಯ್ಸ್, ಸಂಬಳದ ಪಟ್ಟಿ, ಲೆಡ್ಜರ್ ಎಂಟ್ರಿಗಳು ಇತ್ಯಾದಿಗಳನ್ನು ಸಂಗ್ರಹಿಸಿ. ಎಲ್ಲ ವಹಿವಾಟುಗಳು ಪಾರದರ್ಶಕವಾಗಿರುವಂತೆ ಗಮನಿಸಿ. ಅಕ್ರಮ ವಹಿವಾಟುಗಳಿಂದ ದೂರವಿರಿ. ಕಪ್ಪು ಹಣ ಅಥವಾ ಲೆಕ್ಕದ ಹೊರಗಿನ ವಹಿವಾಟುಗಳಿಂದ ದೂರವಿರಿ. ಹಳೆ ನೋಟು ನಿಯಮದ ಅಥವಾ ನಕಲಿ ವಹಿವಾಟುಗಳಿಂದ ತಪ್ಪಿಸಿಕೊಳ್ಳಿ. ನಿಮ್ಮ ಲೆಕ್ಕಪತ್ರ ವೃತ್ತಿಪರರಿಂದ ಪರಿಶೀಲಿಸಿಕೊಳ್ಳಿ. ಲೆಕ್ಕಪಾಲಕರ ಸಲಹೆ ಪಡೆದು ಎಲ್ಲ ತೆರಿಗೆ ನಿಯಮಗಳನ್ನು ಅನುಸರಿಸಿ. ಈ ರೀತಿಯ ನಿಯಮಗಳನ್ನು ನೀವು ಸರಿಯಾದ ದಾಖಲೆ ಒದಗಿಸಿದರೆ ಹೆಚ್ಚುವರಿ ತೆರಿಗೆಯಿಂದ ತಪ್ಪಿಸಿಕೊಳ್ಳಬಹುದು ಎಂದು ಸಲಹೆಯನ್ನು ನೀಡಿದೆ. ಹೊಸ ಆದಾಯ ತೆರಿಗೆ ನಿಯಮಗಳ ಪ್ರಯೋಜನಗಳು. ಕಪ್ಪು ಹಣ ನಿಯಂತ್ರಣ. ಅಕ್ರಮ ಹಣ ವರ್ಗಾವಣೆಯನ್ನು ತಡೆಯಲು ಸಹಾಯ ಮಾಡುತ್ತದೆ. ಆದಾಯದ ಮೂಲವನ್ನು ಪಾರದರ್ಶಕಗೊಳಿಸಲು ಒತ್ತಾಯಿಸುತ್ತದೆ. ತೆರಿಗೆ ಪಾರದರ್ಶಕತೆ. ಎಲ್ಲ ವಹಿವಾಟುಗಳು ಲೆಕ್ಕಪತ್ರದಲ್ಲಿ ಸರಿಯಾಗಿ ದಾಖಲಾಗುವಂತೆ ಮಾಡುತ್ತದೆ. ಜನರು ನಿಯಮಿತವಾಗಿ ತೆರಿಗೆ ಸಲ್ಲಿಸಲು ಪ್ರೇರೇಪಿಸುತ್ತದೆ. ಅರ್ಥವ್ಯವಸ್ಥೆಯ ಬಲವರ್ಧನೆ. ನಗದು ಆಧಾರಿತ ವಹಿವಾಟಿಗೆ ಕಡಿವಾಣ ಹಾಕಿ ಡಿಜಿಟಲ್ ಪಾವತಿಗಳನ್ನು ಉತ್ತೇಜಿಸುತ್ತದೆ. ಸರ್ಕಾರದ ತೆರಿಗೆ ಆದಾಯವನ್ನು ಹೆಚ್ಚಿಸುವ ಮೂಲಕ ಆರ್ಥಿಕ ಅಭಿವೃದ್ಧಿಗೆ ಸಹಾಯ ಮಾಡುತ್ತದೆ. ನಿಯಮಾನುಸರಣೆಯನ್ನು ಸುಲಭಗೊಳಿಸುತ್ತದೆ. ಪ್ಯಾನ್, ಆಧಾರ್ ಲಿಂಕ್ ಮತ್ತು ITR ಸಲ್ಲಿಸುವ ನಿಯಮಗಳು ಹೇರಳವಾದ ದಂಡ ಅಥವಾ ಪರಿಶೋಧನೆಗಳಿಂದ ತಪ್ಪಿಸಲು ಸಹಕಾರಿಯಾಗಿದೆ. ಭ್ರಷ್ಟಾಚಾರ ತಡೆ. ಅಪ್ರಾಮಾಣಿಕ ಹಣ ವಹಿವಾಟುಗಳನ್ನು ಗಂಭೀರವಾಗಿ ಪರಿಶೀಲಿಸಲು ನೆರವಾಗುತ್ತದೆ. ಬ್ಯಾಂಕ್ ಮತ್ತು ತೆರಿಗೆ ಇಲಾಖೆಗೆ ನಗದು ಹರಿವಿನ ಮೇಲಿನ ನಿಗಾವನ್ನು ಹೆಚ್ಚಿಸಲು ಅನುವು ಮಾಡಿಕೊಡುತ್ತದೆ. ನೋಡಿದ್ರಲ್ಲ ಏನೇನ್ ಬದಲಾವಣೆ ಮಾಡಲಾಗಿದೆ ಅಂತ. ಹೊಸ ಆದಾಯ ತೆರಿಗೆ ನಿಯಮಗಳು ನಗದು ಠೇವಣಿ ಮತ್ತು ವಹಿವಾಟಿನ ಪಾರದರ್ಶಕತೆಯನ್ನು ಹೆಚ್ಚಿಸುವಲ್ಲಿ ಈ ನಿಯಮ ಪ್ರಮುಖ ಪಾತ್ರ ವಹಿಸುತ್ತದೆ. ಹೊಸ ಮಾರ್ಗಸೂಚಿಗಳನ್ನು ಅರ್ಥ ಮಾಡಿಕೊಂಡು ಅನುಸರಿಸಿದ್ರೆ ತೆರಿಗೆ ಪಾವತಿದಾರರು ಮತ್ತು ದೇಶದ ಆರ್ಥಿಕ ವ್ಯವಸ್ಥೆಗೆ ಇಬ್ಬರಿಗೂ ಸಹಾಯವಾಗಲಿದೆ. ಮತ್ತೊಂದು ಮಾಹಿತಿಯೊಂದಿಗೆ ಸಿಗೋಣ. ನಮಸ್ಕಾರ.